ಮಕ್ಕಳಿಗೆ ಅವಘಡ ಆಗದಂತೆ ನೋಡಿಕೊಳ್ಳುವುದು ಶಾಲಾ ಆಡಳಿತ ಮಂಡಳಿಯ ಕರ್ತವ್ಯ. ಬಿಇಒ ಬಳಿಗಾರ. ಗೋಕಾಕದ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿ.ಬಿ. ಬಳಿಗಾರ ಇವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಅಪರ ಆಯುಕ್ತರು, ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಇವರ ಸೂಚನೆ ಮೇರೆಗೆ ಮಕ್ಕಳ ಸುರಕ್ಷತೆ ಮತ್ತು ಶೈಕ್ಷಣಿಕ ಗುಣಮಟ್ಟದ ಬಗ್ಗೆ ಗೋಕಾಕ್ ಶೈಕ್ಷಣಿಕ ವಲಯದ ಸರ್ಕಾರಿ ಶಾಲೆಗಳು, ಅನುದಾನಿತ ಮತ್ತು ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರು ಹಾಗೂ ಅಧ್ಯಕ್ಷರು, ಕಾರ್ಯದರ್ಶಿಗಳ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ಘಟನೆಗಳ ಅವಘಡಗಳು ಆದ ನಂತರ ಎಚ್ಚೆತ್ತುಕೊಳ್ಳುವುದಕ್ಕಿಂತ ಮುಂಚೆ ಶಾಲಾ ಆಡಳಿತ ಮಂಡಳಿಯವರು ಆಗದ ಹಾಗೆ ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂದರು. ಶಾಲೆಯಲ್ಲಿ ಮಾತ್ರವಲ್ಲದೆ ಮಕ್ಕಳ ಬೌದ್ಧಿಕ ಸುರಕ್ಷಿತವಾಗಿರಬೇಕು. ಅದರ ಜೊತೆಯಲ್ಲಿ ಮಕ್ಕಳಿಗೆ ಸಂಚಾರ ನಿಯಮಗಳ ಅರಿವು ಇರಬೇಕು. ಶಾಲೆ ಬಿಟ್ಟ ನಂತರ ಮನೆ ಮುಟ್ಟೋ ತನಕ ಮಕ್ಕಳಿಗೆ ಸುರಕ್ಷಿತವಾಗಿರಲು ಕಾಳಜಿ ಇರಬೇಕು. ಇನ್ನು ಕಾರ್ಯನಿರ್ವಾಹಕ ಅಧಿಕಾರಿ ಪರಶುರಾಮ್ ಗಸ್ತೆ ಮಾತನಾಡಿ, ಸ್ಪರ್ಧಾತ್ಮಕ ಯುಗ ಆಗದಿದ್ದರಿಂದ ಶಿಕ್ಷಣ ನೀಡುವಲ್ಲಿ ಸ್ಪರ್ಧೆ ಮಾಡಿ ಶಿಕ್ಷಣ ಇರೋರು ಸೇವೆಗಾಗಿ ಅದನ್ನು ವಾಣಿಜ್ಯೀಕರಣ ಮಾಡಲು ಮುಂದಾಗಬಾರದು. ಸಮಗ್ರ ಶಿಕ್ಷಣಕ್ಕಾಗಿ ಆಟಗಳಿಗೆ ಕೂಡ ಮಹತ್ವ ನೀಡದೆ ಅದನ್ನು ಕೂಡ ತಾವು ಮಕ್ಕಳಿಗೆ ನೀಡಬೇಕೆಂದರು. ಇನ್ನೊಂದು, ನನ್ನ ಶಾಲೆ ನನ್ನ ಜವಾಬ್ದಾರಿ ಎಂದು ಎಲ್ಲರೂ ನಡೆದರೆ ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ಇರುತ್ತಾರೆ. ಯಾವುದೇ ಅಧಿಕಾರಿಗಳು ಎಲ್ಲವನ್ನ ಮಾಡಲಿಕ್ಕೆ ಆಗೋದಿಲ್ಲ. ಪಾಲಕರು, ಆಡಳಿತ ಮಂಡಳಿಯವರು ಭಾಗಿಯಾದರೆ ಮಾತ್ರ ಎಲ್ಲವಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಗುತ್ತದೆ ಎಂದರು. ಇನ್ನು ಗ್ರಾಮೀಣ ಪೊಲೀಸ್ ಠಾಣೆಯ PSI KD ವಾಲಿಕಾರ್ ಇವರು ವಿದ್ಯಾರ್ಥಿಗಳ ಪಾಲಕರಿಗೆ ಗೊತ್ತಿಲ್ಲದೆ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ. ಡ್ರಗ್ಸ್, ಗಾಂಜಾಗಳಿಗೆ ಮೊರೆ ಹೋಗುತ್ತಿದ್ದಾರೆ. ಶಾಲೆ ಬಿಟ್ಟ ನಂತರ ಮಕ್ಕಳು ಮೇಲೆ ನಿಗಾ ಇಡಬೇಕು. ಅದರ ಜೊತೆಯಲ್ಲಿ ಚಿಕ್ಕ ಮಕ್ಕಳ ಕೈಯಲ್ಲಿ ಮೋಟಾರ್ ಬೈಕ್ ನೀಡಬೇಡಿ ಎಂದು ತಿಳಿಸಿದರು. ಇತ್ತೀಚಿನ ದಿನಗಳಲ್ಲಿ ಸಮಸ್ಯೆ ನಮ್ಮಲ್ಲಿ ಇಲ್ಲ ಅಂತ ಹೇಳೋದು, ನಮ್ಮಲ್ಲಿ ಆಗೋದಿಲ್ಲ ಅನ್ನೋ ಒಂದು ವಿಶ್ವಾಸ ಕೂಡ ನಮಗೆ ಇದೆ. ವಿಶೇಷವಾಗಿ ಪ್ರೈವೇಟ್ ಅಲ್ಲಿ ಇರ್ಬೋದು ಅಥವಾ ಯಾವುದೇ ಶಾಲೆಯಲ್ಲಿ ಸಮಸ್ಯೆ ಯಾವಾಗ ಆಗ್ತದೆ, ಯಾರು ಮಾಡ್ತಾರೆ, ನೋಬಡಿ ನೋಡ್ತಾರೆ. ಸಮ್ಟೈಮ್ಸ್ ಯು ಡೋಂಟ್ ಹ್ಯಾವ್ ಕ್ಲೂ ಆಲ್ಸೋ. ಸೊ ಅದಕ್ಕೆ ಏನು ಪರಿಹಾರ ಅಂದರೆ ಸಿದ್ಧತೆ ಇರೋದಾಗಿದೆ. ಸಿದ್ಧತೆ ಅಂದರೆ ಈಗ ಹೊಸ ವಿಚಾರಗಳನ್ನ ಏನು ನಾವು ಹೇಳ್ತಾನೆ ಇಲ್ಲ. ಶಾಲಾ ಶಿಕ್ಷಣ ಇಲಾಖೆ ಇರ್ಬೋದು ಅಥವಾ ತಾಲೂಕು ಆಡಳಿತ ಇರ್ಬೋದು, ನಾವೆಲ್ಲ ಅಧಿಕಾರಿ ವರ್ಗದಲ್ಲಿ ಇರ್ಬೋದು, ಬೇರೆ ಬೇರೆ ಇಲಾಖೆಗಳು ಇರ್ಬೋದು, ಮಾಧ್ಯಮ ಮಿತ್ರರಿರ್ಬೋದು, ಮಾನ್ಯ ಜನಪ್ರತಿನಿಧಿಗಳು ಇರ್ಬೋದು, ಪಾಲಕರು, ಪೋಷಕರು ಇರ್ಬೋದು, ಇವನ್ ಸ್ಟೂಡೆಂಟ್ಸ್ ಮೇ ಬಿ, ಅವರು ಕೂಡ ಹೇಳಿದರೆ ಮತ್ತೊಂದ್ಸಲ ಸರಿಯಾಗಿ ನಾವು ತಿಳ್ಕೊಬೇಕಾದದ್ದು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡುವುದಾಗಿರ್ಬೋದು, ಫೆಸಿಲಿಟೀಸ್ ಬಗ್ಗೆ ಮಾತಾಡ್ತಾ ಇರ್ಬೋದು, ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ನಾವೆಲ್ಲ ಏನು ಮಾಡಬೇಕಾಗಿದೆ ಅದನ್ನು ಮಾಡ್ತಾ ಇದ್ದೀವಾ ಇಲ್ಲ ಅನ್ನೋ ಒಂದು ಪರಾಮರ್ಶೆ ಸಭೆನೇ ಇದಾಗಿದೆ ಅಂತ ಈಗಾಗಲೇ ನಾನು ಪ್ರಸ್ತಾಪ ಮಾಡಿದ್ದೀನಿ. ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಕಟ್ಟಡ ಸುರಕ್ಷತೆ ಕುರಿತು PWD ಇಲಾಖೆಯವರಿಂದ ನಾವು ದೃಢೀಕರಣವನ್ನು ತೆಗೆದುಕೊಂಡ್ರೆ ಬಹಳಷ್ಟು ಸೂಕ್ತ. ಇನ್ನು ಬೆಂಕಿ ಅವಘಡಗಳು ಸಂಭವಿಸಲಾರದಂತೆ ನಾವು ಫೈರ್ ಅಗ್ನಿನಂದಕ ಅಂತ ಏನು ಕರಿತೀವಲ್ಲ, ಆ ಅಗ್ನಿನಂದಕವನ್ನು ಇಡುವುದು ಅಷ್ಟೇ ಅಲ್ಲ ರೀ, ಇಟ್ಟ ನಂತರ ಹೌ ಟು ಯೂಸ್ ಇಟ್, ಅದನ್ನು ಬಳಕೆ ಮಾಡಕ ನಮ್ಮಲ್ಲಿ ಒಬ್ಬರಿಗೆ ಇಬ್ಬರಿಗೆ ತರಬೇತಿಯನ್ನು ಕೊಡೋದು. ನಾವು ತಂದಿಟ್ಟಿರ್ತೀವಿ, ನಾನು ಎಕ್ಸ್ಪರ್ಟ್ ಇರ್ತೀನಿ. ನಾನು ಹೊರಗಡೆ ಹೋದಂತ ಸಂದರ್ಭದಲ್ಲಿ ಅಚಾನಕ ಘಟನೆ ಆದಂತ ಸಂದರ್ಭದೊಳಗಡೆ ಅಲ್ಲಿರುವಂತ ಕನಿಷ್ಠ ಇಬ್ಬರಿಗಾದ್ರೂ ಅದ್ರ ಬಗ್ಗೆ ತಿಳುವಳಿಕೆಯನ್ನು ಕೊಡಬೇಕು. ಅದರಲ್ಲಿ ನೀರು ತುಂಬಿರಬೇಕು. ಇದು ಸಣ್ಣ ವಿಷಯ ಆಗ್ತದೆ, ಆದ್ರೂ ಕೆಲವೊಂದಷ್ಟು ಸಂದರ್ಭದಲ್ಲಿ ಅವಶ್ಯಕತೆ ಬಿದ್ದಾಗ ದೊಡ್ಡ ವಿಷಯಕ್ಕೆ ಪರಿವರ್ತನೆ ಹೊಂದದ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಬಹಳ ಸಣ್ಣ ಸಣ್ಣ ವಿಷಯಗಳು. 7 ಕೋಟಿ ಜನಸಂಖ್ಯೆ ಇವತ್ತು ನಶೆಮುಕ್ತ, 7 ಕೋಟಿ ಮಕ್ಕಳು ಇವತ್ತು ಆಲ್ಮೋಸ್ಟ್ ಎಲ್ಲ ಬಿಲೋ 18 ಇಯರ್ಸ್ ಮಕ್ಕಳೆಲ್ಲ ಇವತ್ತು ಡ್ರಗ್ಸ್ ತಗೋತಾ ಇದ್ದಾರೆ. ಗಾಂಜಾ, ಸಿಗರೇಟ್, ಇದರಿಂದ ಎಲ್ಲ ಮಕ್ಕಳು ಹಾಳಾಗ್ತಿದ್ದಾರೆ. ಸಮಾಜದ ಮೇಲೆ, ಫ್ಯಾಮಿಲಿ ಮೇಲೆ ಎಲ್ಲ ಪ್ರಾಬ್ಲಮ್ ಆಗ್ತಿದೆ. ಸೊ ಅದ್ರ ಬಗ್ಗೆ ತಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕು. ಯಾವ ಮಕ್ಕಳು ಹಂಗೆ ಏನಾದ್ರು ಕಂಡು ಬಂದ್ರೆ ತಾವು ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಬೇಕು, ಬೀಚ್ ಬಗ್ಗೆ ಮಾಹಿತಿ ಕೊಡಬೇಕು. 112 ಮುಖಾಂತರ ತಾವು ಮಾಹಿತಿ ಕೊಟ್ಟರೆ ನಾವು ಇಮಿಡಿಯೇಟ್ಲಿ ಆಕ್ಷನ್ ತಗೋತೀವಿ. ಸರ್ ಆಗ್ತಿದೆ, ನಮ್ದು ಕೋರ್ಟ್ ಸರ್ಕಲ್ದಲ್ಲಿದೆ, ನಾಕಾದಲ್ಲಿದೆ, ಮಾರ್ನಿಂಗ್ ಕ್ರಾಸ್ದಲ್ಲಿದೆ. ಇವಾಗ ಡೈರೆಕ್ಟ್ ಆಗಿ ಅವ್ರಿಗೆ ಮೆಸೇಜ್ ಹೋಗ್ತಾ ಇದೆ. ಆಕ್ಚುಲ್ ಆಗಿ ನಾವು ಹಾಕೋದೇ ಬೇಡ, ಪೊಲೀಸ್ ಇಡೋದು ಬೇಡ, ಡೈರೆಕ್ಟ್ ಆಗಿ ಹೋಗ್ತಾ ಇದೆ. ಸಮಸ್ಯೆ ಇಲ್ಲ. ಆಮೇಲೆ ತಾವು ಟ್ರಾಫಿಕ್ ಸಮಸ್ಯೆ ಹೇಳಿದ್ರಿ, ಅದು ಸ್ವಲ್ಪ ನಾವು 2020ರಿಂದ ನಾನು 23ರಲ್ಲಿ ಗೋಕಾಕ್ ಟೌನಲ್ಲಿದ್ದಾಗ ನಾವು ಬೆಸ ಸಂಖ್ಯೆಯಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಸಿದ್ದೇವೆ. ಇವಾಗ ರೂರಲ್ ಇರ್ತಿದ್ದೀನಿ,
ಸೊ ನಾವು ಮುಂದೆ ಸಾಹೇಬ್ PSS ಜೊತೆ ಮಾತಾಡ್ಕೊಂಡು ಅದನ್ನು ನಾವು ಮುಂದೆ ಸಭಾಸಕ್ಕೆ ಬೆಸಸಕ್ಕೆ ಟ್ರಾಫಿಕಲ್ ಮಾಡ್ಕೊಂಡು ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪರಶುರಾಮ್ ಗಸ್ತೆ, ಗ್ರಾಮೀಣ PSI KD ವಾಲಿಕಾರ್, BRCS V ಕುಲಕರ್ಣಿ, RC ಪಿರ್ಜಾದ್ ಸೇರಿದಂತೆ ಸರ್ಕಾರಿ ಶಾಲೆಯ ಅನುದಾನಿತ ಮತ್ತು ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು. ವರದಿ ಮನೋಹರ್ ಮೇಗೇರಿ, B5 ನ್ಯೂಸ್, ಗೋಕಾಕ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.